ಕಚ್ಚಿಲೆ ಪಚ್ಚಿರೋದ ಬೇರೆ ಕಚ್ಚಿ ಪಿಚ್ಚಿ ಇರೋದ ಬೇರೆ. ಎರಡು ಅಲ್ಲೇ ಐತಿ. ಎರಡು ಅಲ್ಲೇ ಐತಿ. ಕಚ್ಚಿ ಪಿಚ್ಚಿನ ಬೇರೆ ಕಚ್ಚಿಲೆ ಪಚ್ಚಿರೋದನ ಬೇರೆ. ಕಚ್ಚಿ ಪಚ್ಚಿರೋದ ಬೇರೆ. ಇವ್ರದ್ದು ಹಂಗಿಲ್ರಿ ದಗದ. ಇವ್ರ ಕಂಟಿ ಮ್ಯಾಗ ಒಂದು ಸೀರೆ ಬಿದ್ದಿತ್ತು ಅಂದ್ರೆ ಕಚ್ಚಿ ಡಿಲ್ಲ ಅದುವರಿ. ಸೀರೆ ಹೆಂಗಸರು ನೋಡೋದು ಬೇಡ, ಬರೇ ಕಂಟಿ ಮ್ಯಾಗ ಒಂದು ಕೆಂಪು ಸೀರೆ ಬಿದ್ದಿತ್ತು ಅಂದ್ರೆ ಕಚ್ಚಿ ಡಿಲ್ಲ ಅದುವ. ಇವ್ರು 4 ಮಂದಿ ನೀವೇನ್ರಿ ತಿಳ್ಕೊಂಡ್ರಿ? ಮತ್ತೆ ಕುಸ್ತಿ ಬಾಯಿ ಮಾಡತೆ ಏ ಎಲ್ಲೇ ಅದನೋ ನಿನ್ನ ದೇವ, ಏ ಯಾವ ಬಡ್ಯನ ಮಗ ಹಡದಾನ ಅವನಿಗೆ ಹೇಳೋ ಅವರ ತಾಯಿ ತಂದೆ ಅಜ್ಜನ ಹೆಸರ, ಮೂತ್ಯನ ಹೆಸರ, ಮಗನ ಹೆಸರ. ಏ ಯಾವ ಬಡ್ಯನ ಮಗ ಹಡದಾನ ಅವನಿಗೆ ಹೇಳೋ ಅವರ ತಾಯಿ ತಂದೆ ಅಜ್ಜನ ಹೆಸರ, ಮೂತ್ಯನ ಹೆಸರ, ಮಗನ ಹೆಸರ. ದೇವ್ರ ದೇವರಂತ ದೆವ್ವ ಹೊಡದತೇನೋ, ದೇವರ ದೇವರಂತ ದೆವ್ವ ಬಡದತೇನೋ, ದೆವ್ವ ಹಿಡದ. ಹಂಗೈತಿ ನಮ್ಮ ಡಪ್ಪಿನ ಬಡತ. ಒಂದ ಪೆಟ್ಟಿಗೆ ಎಲ್ಲ ಕುಲ್ಲನ, ಇಂದ ಇದು ಡಿಲ್ಲನ, ಇಂದ ಇವ್ರದು ಕುಲ್ಲನ. ಭಾಳ ಹೇಳತ್ತೇರಪ್ಪ. ಅದಕ್ಕೆ ಕವಿ ಕೇಳ್ತಾನೋ, ದೇವ್ರ ದೇವ್ರ ಅಂತ ದೆವ್ವ ಬಡದತೇನೋ, ದೇವರಿರುವುದು ಯಾವೂರ, ಯಾವ ಬಾಡ್ಯನ ಮಗ ಹಡದಾನ ಅವನಿಗೆ ಹೇಳು ಅವನ ತಾಯಿ ತಂದೆ ಹೆಸರ. ಪರಮಾತ್ಮ ಕಣ್ಣಿಗೆ ಕಾಣವಲ್ಲತ್ ಹೇಳ್ತೀರಿ. ಪರಮಾತ್ಮ ಕಣ್ಣಿಗೆ ಕಾಣವಲ್ಲ ಅಂತೇಳಿ ಕೂಡಿದಂತ ಸಾವಿರಾರು ಜನದೊಳಗೆ ಕೈ ಎತ್ತಿ ಹೇಳ್ತಿ ಭಾಗಪ್ಪಜ್ಜ. ಕಣ್ಣಿಗೆ ಕಾಣಲ್ಲದವ ಮಂಗಳ ಮೂರ್ತಿ ಮರ್ದನ ಎದರಿಂದ ಮಾಡಿದ. ಏನ ಕೈಲೇ ಮಾಡಿದೋ, ಏನ ಕಾಲಲ್ಲೇ ಮಾಡಿದೋ, ಏನ ಅವಂಗ ಸಹಾಯಕ್ ಮಾಡ್ಲಾಕ ನೀ ಹೋಗಿದ್ಯೋ. ಇಲ್ಲದ ಮರ್ದನ ಹೆಂಗ ಮಾಡ್ತಾನಿವ? ಕೈಯ ಕಾಲ ಇಲ್ಲದವ ಉಣ್ತಾನೆ ಹೆಂಗ? ಭಕ್ತರ ಭಕ್ತಿ ಪರೀಕ್ಷೆ ಮಾಡ್ತಾನೆ ಹೆಂಗ? ಕಣ್ಣಿಗೆ ಕಾಣ್ಲಿಕ್ಕಂದ್ರ ಭಕ್ತರ ಭಕ್ತಿ ನೋಡ್ತಾನರೇ ಹೆಂಗ? ಇವ ಭಕ್ತ ಹಿಂಗತ್ ಹೇಳಿ ಅವಂಗ ತಿಳಿತೈತಿ ಹೆಂಗ? ಕೈಯ ಕಾಲನ ಇಲ್ಲತ್ ಹೇಳ್ತಿರಲ್ಲ. 84 ಲಕ್ಷ ಜೀವರಾಶಿಗೆಲ್ಲ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ರಕ್ತ ರೋಮ ಚರ್ಮ ಇವೆಲ್ಲ ಸುತ್ತಕೊಂಡೈತೆ. ಇದು ಅವ್ರಿಗೆ ಅಟ್ಟ ಎಲ್ಲ ಭಾಗವತ ನಿನಗಾದ್ರು ಐತೆ. ನಿಮ್ಮ ಮೈ ಮೇಲೆ ಏನ 7 ಪದರ ಚರ್ಮ ಇಟ್ಟುಕೊಂಡಾರಿ ನೋಡಿದ. 7 ಪದರ ಸೀರಿ ನಂದೈತಿದ. ಸುವಿಚಾರ ತನು ಮನಸ ಅಸಂಶಕ್ತಿ ಸತ್ವಪತಿ ತುರಿದೇಹ ಪದಾರ್ಥ ಭಾವನಿ 7 ಪದರ ಚರ್ಮ. ಒಳಗೊಂದು ದಗದ ಹೇಳೋರು ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ ಶುಕ್ಲ ಶವನಿತ ಸ್ವೇದ ಮೂತ್ರ ಲಾಲ ಸಂಕೋಚನನ ಚಲನ ಉತ್ಕ್ರಮಣ ದಾವರಣ ಪ್ರಸಾರಣ ಕಟ್ಯಾಕಾಶ ಉದರಾಕಾಶ ಕಂಠಾಕಾಶ ಶಿರ ಆಕಾಶ. ಇವು 5 ತತ್ವಗಳು ಹೇಳ್ಕೊತ ಬಂದ್ರಿ. ಇವಕ್ಕೆಲ್ಲ ರೂಪ ಅದಾವ. ರೂಪ ಇಲ್ಲದಂತೂ ಯಾವುದೂ ಇಲ್ಲ. ಬರೇ ಒಂದು ಭೂಮಿಗೆ ಈಗ ನೋಡಪ್ಪ ಇದೈತಿ ವಾಯರ್. ಜೀವಾತ್ಮ ಅನ್ನುವಂತ ಕರೆಂಟ್ ಮ್ಯಾಲ ಐತಿ, ಕರೆ ಮ್ಯಾಲ ಕವಚ ಅನ್ನುವಂತ ವಾಯರ್ ಐತಿ. ಈ ವಾಯರ್ ಇದ್ದಾಗ ಒಳಗ್ ಕರೆಂಟ್ ಸಪ್ಲೈ ಆಗ್ತತಿ. ಹಂಗ ನೋಡ, ನನ್ನ ಶರೀರ ಇದ್ದಾಗ ನಿನ್ನ ಜೀವಾತ್ಮ ಒಳಕೊಂಡಿರ್ತತಿ. ಇಟ್ಟ ಉದಾಹರಣೆ. ಶರೀರ ಇದ್ದಾಗನ ಒಳಗ ಆಟ. ಈಗ ಒಬ್ಬ ಮನಿ ಬಾಡಿಗೆ ಬೇಡ್ಲಕ್ ಬಂದಾನಪ್ಪ. 4 ದಿವಸ ಮನಿ ಬಾಡಿಗೆ ಕೇಳ್ತಾನ. ಯಾನ್ ಕೇಳ್ತಾನ ಬಂದ್ರಪ್ಲೆ 4 ದಿವಸ ಮನಿ ಬೇಕಾಗೈತ್ರಿ ಬಾಡಿಗೆ ಇರಾಮದನಿ. ಬಂದವಂಗ ಮೊದಲ ಬಾಡಿಗೆ ಕೇಳ್ತಾನ. ಅವ್ ಮನಿ ಇದ್ದಾಗನ ಬಾಡಿಗೆ ಇರ್ಲಾಕ ಬರ್ತೈತಿ ಒಳಗ. ಹಂಗ ನೋಡ, ನಿನ್ನ ಜೀವಾತ್ಮ ಬಿ ನನ್ನ ಶರೀರ ಅನ್ನುವಂತ ಮನಿ ಹುಡುಕ್ಯಾಡ್ಕೊತ ಬಂದ ಕೇಳೈತಿದ್ ಮೊದಲು. ನಾನಾಗಿ ನಿನ್ನ ತಕ್ಕ ಬಂದಿಲ್ಲ ಅಜ್ಜ, ನೀನಾಗಿ ನನ್ನ ತನಕ ಬಂದಿ. ನಾನು ಒಳಗ ಬಾಡಿಗೆ ಬಾಡಿಗೆ ಎತ್ತಿದ್ದಂಗ ನೀನು ಎಷ್ಟು ದಿವಸ ತಕ್ಕ ದುಡಿತಿ ಎಂದ ನಡಿತಿ ಬರಬೇಕಾದ್ರೂ ಹೇಳಿ ಬರಂಗಿಲ್ಲ, ಹೋಗಬೇಕಾದ್ರೂ ಹೇಳಿ ಹೋಗಂಗಿಲ್ಲ. ನಿಮ್ಮ ಗಂಡ ಹಾಡೋರ ಗ್ಯಾರಂಟಿ ನನಗ ಒಟ್ಟ ಇಲ್ಲ. ನಿಮ್ಮದು ಗ್ಯಾರಂಟಿ ಅವ್ರ ಅಲ್ಲ ನೀವು. ಅದಕ್ಕೆ ಹೇಳತ್ತೇನ್ರಿ, ಪರಮಾತ್ಮಗ ಸಾವಿಲ್ಲ ಕೇಳಿಲ್ಲ. ಭಾಳ ಜಾಗನಾಗ ಸತ್ತಾರು. ಪಕ್ಕ ಸಣ್ಣ ಹಂಗೆ ಎಟ್ಟೆಟ್ಟು ಕೇಳ್ಕೊತ ಬಂದಾರೆ. ಸಣ್ಣ ಹಂಗೆ ಯಾವಾರ ನಡಿಲಿ. ಮೊದಲು ಎಲ್ಲ ಪೂರ್ಣ ಪದ ಮುಗಿಸ್ರಿ, ಹಿಂದಾಗಡೆ ಇವ್ರನ್ನ ತಗೋರಿ.
ದೇವ್ರ ದೇವ್ರ ಅಂತ ದೆವ್ವ ಬಡದತೇನು ಏ ದೇವರ ಇರವದು ಯಾವೂರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಆಯ್ತು ತಮ್ಮ ಅಂತ ಮ್ಯಾಲ ಜಂತರ ಎದರ ತಂತಾರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಐತಿ ತಮ್ಮ ಅಂತ ಮ್ಯಾಲ ಜಂತರ ಎದರ ತಂತಾರ ಆರು ಶಾಸ್ತ್ರ 18 ಪುರಾಣ ಎಲ್ಲ ಏ ಕೂಗತಾವ್ರಿ ದೇವರ ಹೆಸರ ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಕ ಸಾತ್ತಾರ ಕೊತ್ತ ಹತ್ತಾರ ಮನೆಗೆ ಹೋದಾರ ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಕ ಸಾತ್ತಾರ ಕೊತ್ತ ಹತ್ತಾರ ಮನೆಗೆ ಹೋದಾರ ನಿನ್ನ ದೇವರಿದ್ದರ ಎಲ್ಲಿ ಅದರ ನಿನ್ನ ಕಲಿಸಿದ ಗೊರವಿನ ಕಾರಸೋವ ನಿಮ್ಮ ದೇವ್ರ ತೋರ್ಸುತ್ತಾನ ಒಪ್ಪೋದಿಲ್ಲ ಈ ಪ್ರಶ್ನೆ ತಿಳದೇನ ಕಾನಸೋವ ಏ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಮದರಿ ಊರದ ಅಜ್ಜಾನೆ ಸುಳ್ಳ ದೇವರಂತ ಮಳ್ಳ ಹುಡುಗ ಗೊಳ್ಳ ಕೊಟ್ಟಿದಾರ ಯಾರ ಕೇಳವರು ಒಂದು ಮಾತು ಹೇಳೇನ್ರಿಪ್ಪ ಏನ್ ಹೇಳಾರು ನಮ್ಮ ಯೂಟ್ಯೂಬ್ ಚಾನೆಲ್ದ ಹುಡುಗರಿಗೆ ಏನು ಹೇಳ್ತಾರಪ್ಪ ಅಂದ್ರೆ ಏ ಮತ್ತ ಅಲ್ಲಿ ಹುಟ್ಟಿಗೆ ಊರಾಗ ಏನು ಬಿಟ್ಟಾರ್ಲೆ ಹಂಗ ಎಲ್ಲಾ ಬಿಡುತ್ತ ಬರ್ರಿ ನೀವು ಯಾರನ್ನೂ ಡಿಲೀಟ್ ಮಾಡಬೇಡ್ರತ್ತ ಕಟ್ ಮಾಡಿ ಬಿಡಬೇಡ್ರಿ ಕಟ್ ಮಾಡಿ ಬಿಡಬೇಡ್ರಿ ಎಲ್ಲ ಪರ್ಫೆಕ್ಟ್ ಬಿಡುತ್ತ ಬರ್ರಿ ಅಂತ ಹೇಳ್ರು ಭಾಗಪ್ಪಾಜ ಅದನ್ನ ಬಿಡ್ಲಾಕನ ಬಂದಾರ ಅವ್ರು ನೀ ಹೇಳ್ರ ಅಟ್ಟ ಬಂದಿಲ್ಲ ಇಲ್ಲ ಅದನ್ನ ಬಿಡ್ಲಾಕನ ಬಂದಾರ ಅವ್ರು ಕಟ್ಟು ಮಾಡಿ ಯಾವ ಮ್ಯಾಳ ಹೆಂಗ ಇರ್ತೈತಿಲೆ ಅಷ್ಟು ವಾದ ಆಗತೈತಿ ನೀ ಹೆಂಗ ಮಾತಾಡ್ತಿ ನಿನ್ನ ಮಾತ ನಿನ್ನ ಸಂಗಾಟ ಅಲ್ಲಿ ಅವ ಹೆಂಗ ಮಾತಾಡಿದ ಅವನ ಮಾತು ಅವನ ಸಂಗಾಟ ನೋಡು ಶಾಸ್ತ್ರೋಕ್ತ ಬಂದ್ರ ನಾವು ಶಾಸ್ತ್ರೋಕ್ತ ರಾಮಾಯಣಿ ಬಂದ್ರ ರಾಮಾಯಣಿ ಮಹಾಭಾರತ ಬಂದ್ರ ಮಹಾಭಾರತ ಶಾಸ್ತ್ರ ಲೆಕ್ಕಲೆ ಬಂದ್ರ ಹಂಗ ಅದೇ ಕಾದಿತ್ತ ಹೇಳಿ ಹೊಲಸು ಮಾತಾಡ ಅಸಲಿನ ಶಬ್ದಕ್ಕೆ ಬಂದ್ರ ಅದಕ್ಕೂ ಹಂಗ ವೈಯಕ್ತಿಕ ಬೇಡ ಅನ್ನಂಗಿಲ್ಲ ಅಂದ ಅನಿಸ್ಕೊಂಡು ಹೋಗು ಮಗಳಲ್ಲನ ಹುಟ್ಟ ಅನಿಸ್ಕೊಂಡಿಲ್ಲ ನಿನ್ನ ಕಡೆ ಅನಿಸ್ಕೋಲಿ ಅದಕ್ಕೆ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಕೇಳ್ತೀವ್ರಿ ಬಿಡ್ಲಾಕ ಬಂದಾರ ಈಗ ನಾ ಹೇಳ್ತಾನೆ ಕೇಳ್ರಿ ಅವ ಏನು ಮಾತಾಡ್ತಾನಲ್ಲ ಒಟ್ಟು ಸೊಟ್ಟು ಬರ್ಬೇಕ ಚಾನೆಲ್ದೊಳಗೆ ಯಾಕೆ ಹೇಳ್ತಾನೋ ಏನು ಮುದಕ್ಕಾಗೈತಿ ಗಳಗಳ ಗುಳುಗಳು ಎಲ್ಲ ತಂದತೈತಿ ಇದು ಬರ್ಬೇಕು ಒಳಗ ಇದಕ್ಕೆ ಬಂದತ್ತೇನು ಉಲಟ್ ಹರಿ ಅನ್ನಂಗ ಅಜ ಎಲ್ಲ ಬಿಡ್ತಾರ ನೀ ಟೆನ್ಷನ್ ತಗೊಳಕ್ ಹೋಗ್ಬೇಡ ಅವ್ ಊಟಿಗೆ ಊರಾಗ ಅವ್ ಹಂಗ ಮಾತಾಡಿದ್ದ ಅನ್ನಂಗ್ಲಿ ಅವಂಗ ನಾವ್ ಹಂಗ ಮಾತಾಡಿವ್ ಅಲ್ಲಿ ಬಿಡ್ಲಾಕು ಇವ್ರು ಇದ್ದಿದ್ದಿಲ್ಲ ಅಲ್ಲಿ ಇದ್ದವ್ರ ಬೇರೆ ಅದು ಹೆಂಗಾಗೈತಿ ಗೊತ್ತೇನ ಇರ್ಲಿ ಯಾಕಂದ್ರ
ಬೇಕ ಎಲ್ಲ ಇರ್ಬೇಕ. ಆದ್ರೂ ಅವ್ರವ್ರು ಬಂದಾರವ್ರ ಕಾಯಕ ಮಾಡ್ತಾರ, ನಮ್ಮ ಕಾಯಕ ನಾವು ಮಾಡೋದೈತಿ ಮಾಡ್ಬೇಕಾಗೈತಿ. ಅದಕ್ಕೆ ಏನ್ ಹೇಳ್ಯಾರಿ ಮಾತಿದ್ವ ಅಲ್ಲದ ಏನ್ ಹೇಳ್ತಾರ? ಈಕಿ ಮನ್ಯಾಗ ಬರೇ ಹಂದಿನ ಬರ್ತಾವತ್ರಿ, ನಮ್ಮ ಮನ್ಯಾಗ ಹಂದಿ ಬರ್ತಾವತ್ ಹೇಳ್ತಾರ. ಹಂದಿದ್ದಂಗತ್ರಿ ನಾವು ಕರೆ ಕರೆ ಹಾನಿ ಮಾಡಿ ಹೇಳ್ರಿ ನೀವು. ಗಂಡ ಹಾಡೋರು ಹಂದಿ ಆದವ್ರು ಯಾರ? ಯಾರು? ನಾವ್ ಆಗಿವನ ಹಂದಿ? ವರಹ ಅವತಾರ ತೊಟ್ಟವ್ರ ನೀವ. ನರಕಾಸುರ ದೈತ್ಯ ನರಕದ ಕ್ವಾಟಿ ಒಳಗ ಹೋದ ಗೋಪಿಕಾಸ್ತ್ರೀಯರ್ನ ಇಟ್ಟಾಗ ಹಂದಿ ಜನ್ಮ ತಾಳಿ ನನ್ನ ಸಂಬಂಧಕ್ ನಾಯಿ ಹಂದಿಗಿತ್ತ ಹಂದಿಯಾಗಿ ಬಂದ್ರಿ ನನ್ನ ತನಕ. ನೀವು ಬೇಕಂದ್ರ ಪುರಾಣ ಲೇಖಿ. ನಾವು ಹಂದಿ ಆಗಿಲ್ಲ, ಮನಸ್ಸು ಮಾಡ್ರ ಹಂದಿ ಮಾಡು ಪೈಕಿ ಮತ್ತ ನಾನು ನಿಮ್ಮನ್ನ ಬಿಡಂಗಿಲ್ಲ. ನೀವಾಗ್ಯಾರಿ ಹಂದಿ, ನಾವಾಗಿಲ್ಲ ಹಂದಿ. ಮತ್ತದ ಯಾರ ಮನ್ಯಾಗ ಬಂದು ಯಾವ ಹಂದಿ ಹೋಗಲತ್ತೈತಿ ನನಗೇನು ಗೊತ್ತು. ಬಹುಶಃ ಬಂದಿತ್ತ ಕಾಣ್ತತಿ ಮದ್ರಿ ಹಂದಿನಲ್ಲಿ. ಎದಕ್ಕೆ ಮಾತಾಡ್ಸ್ಕೋತೀವೋ ಭಗವಜ್ಜ? ಅದಕ್ಕೆ ಮತ್ತೆ ಇನ್ನೊಂದು ಮಾತು ಹೇಳ್ಯಾರಿ. ಏನ್ ಹೇಳ್ತಾರ? ಎಲ್ಲ ಪರಮಾತ್ಮ ಹೆಂಗತ್ತ, ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ, ಎರಡು ಅವನದಾನು ಏಕಾಕಾರದ. ನನ್ನ ಪರಮಾತ್ಮ ದೀಪ ಇರ್ತೈತಪ್ಪ, ದೀಪ ಇರ್ತೈತ್ರಿ. ದೀಪ ಉರಿತಿರ್ತೈತ, ಅದರ ಸುಟ್ಟು ಬೂದಿ ಸಹಿತ ಸಿಗಂಗಿಲ್ಲತ್ತ. ಒಪ್ಪಗೋಳನಲ್ಲ ಅಜ್ಜ, ನಿನ್ನ ಮಾತಿ ಏನಿಲ್ಲ ಅಂದನ್ನೇ. ದೀಪ ಉರಿತೈತಿ, ಅದರದ ಬೂದಿ ಸಿಗಂಗಿಲ್ಲ ಅಂತ ಹೇಳಿದಿ. ದೀಪ ಉರಿಬೇಕಾದ್ರೂ ಸಣ್ಣದೊಂದು ಬಡ್ಡ್ಯಾಗ ಪಣತಿ ಬೇಕಾಗೈತಿ. ಪಣತಿ ಬೇಕು, ಎಣ್ಣೆ ಬೇಕು, ಬತ್ತಿ ಬೇಕು. ದೀಪ ಹಂಗ ಅಂತರ ಉರಿತೈತಿ ಅನ್ನದ. ದೀಪ ಉರಿಬೇಕಾದ್ರೂ ಬಡ್ಡ್ಯಾ ಪಣತಿ ಬೇಕ. ಆ ಪಣತಿನ ಹೆಣ್ಣೈತಿ ಮೊದಲು. ನಾ ಇದ್ದಾಗನ ಆಯ್ತು ನಿಂದ ಆಟ ನೋಡಿ ಚಾಲೋ. ಈ ಕಡೆ ನಾ ಇರ್ಲಿಕ್ಕಂದ್ರ ಅಪ್ಪ ಅಂದ್ರ ಗಪ್ಪ, ನಾ ಇದ್ರನ ನಿಂದ ಆಟ. ಮತ್ತ ಒಂದು ಉದಾಹರಣೆ ಕೊಟ್ರವ್ರು. ಏನ್ ಹೇಳ್ತಾರೆ? ಒಬ್ಬಾಕಿ ಹೆಣ್ಮಗಳಿದ್ದಳತ್ರಿ, ನನ್ನಂತಕಿ ಹುಚ್ಚಿದ್ದಳತಕಿ. 1,000 ಕೊಡ ಇಟ್ಟು ಹೇಳತ್ರಿ ತೆಳಗ. ಅದ್ರೊಳಗ ಸೂರ್ಯ ಕಾಣ್ಲಾಕತ್ತಿದ್ದತ್ತು ಕೊಡದಾಗ. 1000 ಕೊಡದಾಗ ಸೂರ್ಯ ಕಾಣ್ಲಾಕತ್ತಿದ್ದತ್ತ. ಹೆಣ್ಮಗಳು ಏನಂದಳತ್ತ, ನೀರ್ ತುಂಬಾ ಅಂಟ್ಲೆ. ನೀರ್ ಅದ್ ಹೇಳಿಲ್ರಿ ಅವ್ನ ಒಳಗ್ ಮಾತು ಮುಚ್ಚಿಟ್ಟಾರ ಅವ್ರ. ಅದನ್ನ ಬರೇ ಕೊಡ ಅಟ್ಟ ಅಂದಾರ ಅವ್ರು. ಬರೇ ಕೊಡ ಅಟ್ಟ ಅಂದಿ. ಕೊಡ ಇತ್ತತ್ತ, ಕೊಡದಾಗ ಸೂರ್ಯದೇವ ಕಾಣಿದತ್ತ. ಹೆಣ್ಮಗಳು ಅಂದಳತ್ತ, ಏನ್ ಹಾಂಟ್ಯಾನ ಸೂರ್ಯ ನನ್ನ ಕೊಡದಾಗ ಕಾಣ್ಲಾಕತ್ಯ ನೋಡಿ, ಎಲ್ಲಾ ಕಡೆ ತುಂಬ್ಯಾನ ಅಂದಳತ್ತಕಿ. ಸುಮ್ಮ ಕುಲ್ಲ ಕೊಡದಾಗ ಕಾಣಂಗಿಲ್ಲವ. ಆ ಕೊಡದಾಗ ನೀರನ್ನುವ ಹೆಣ್ಣನ್ನುವಂತ ನೀರ್ ಬೇಕು, ಶರೀರ ಅನ್ನುವಂತ ಕೊಡ ಬೇಕು, ಒಳಗ ಜ್ಞಾನ ಅನ್ನುವಂತ ನೀರ್ ಬೇಕು. ಅಂದ್ರನ ಸೂರ್ಯ ಕಾಣ್ತಾನ ಅದ್ರೊಳಗ. ಕೊಡಾನ ಇರ್ಲಿಕ್ಕಂದ್ರ ಸೂರ್ಯನೇ ಯಾವಲ್ಲಿ ಕಾಣ್ತಾನೋ? ಎಲ್ಲಿ ಕಾಣಂಗಿಲ್ಲ. ಸೂರ್ಯನೂ ಇಲ್ಲ, ಮತ್ತೆ ಮದ್ರಿ ನಾರ್ಯಾನೂ ಇಲ್ಲ. ಇವ್ರು ಎಲ್ಲಿ ಕಾಣ್ರು ನಮ್ಮ ಕಾಣವ್ರಿ. ನೀವು ಎಲ್ಲಿ ಕಂಡ್ರು ನಾ ಬೇಕು ನೋಡ. ನನ್ನ ಬಿಟ್ಟು ಹೊರಗೆ ಕಾಣಿದ್ದೆ ಅಂದ್ರೆ ನನ್ನ ಬಿಟ್ರ ಹೊರಗೆ ನೀ ಎಲ್ರ ಕಂಡಿ ಅಂತ ಹೇಳು. ಸೂರ್ಯದೇವ ದೊಡ್ಡವ, ಸೂರ್ಯದೇವ ದೊಡ್ಡ ಮತ್ತು ನಿನಗ ಭ್ರಮೆ ಬಡದದ ಭಾಗವಜ್ಜ. ನಿನ್ನ ಸೂರ್ಯದೇವನ ಗಪ್ಪು ಕುಣಿಸಿದ ಮಗಳದನ್ಯ ನಾನು ತಾಯಿ ಅನಿಲಾದೇವಿ. ಕುಷ್ಠರೋಗ ಹತ್ತಿತ್ತ ಮಂಡ ಕಾಲಿನ ಗಂಡ ಗಪ್ಪು ಕುಂಡ್ರಲಿಲ್ಲ ಬುಟ್ಟಿ ಒಳಗ. ಬುಟ್ಟಿ ಒಳಗ ಗಪ್ಪ ಕುಂಡ್ರಿಲ್ಲ. ಇದಕ್ಕೊಂದು ಇಚ್ಛಾ ಆಗಿತ್ತು. ಹೆಂಡತಿ ಮುಂದೆ ಹೇಳ್ತೈತಿ, ಇವ ಹಾದು ಹೋಗೋ ದಾರ್ಯಾಗ ಹೋಗ್ಬೇಕಿ. ಹೆಣ್ಣು ಮಗಳ ಹಾದು ನಡೆದಿಲ್ಲ, ಅಕ್ಕಿ ಮೇಲೆ ಮೋಹ ಆಗಿದ್ದ. ಮೋಹ ಆದಾಗ ಹೇಳ್ತಾನೆ ಹೆಂಡತಿಗೆ, ನನಗ ಆಕಿ ಮನ್ಸಕ್ಕೆ ಹೋದ ಬಿಡು ನನ್ನ ತಂದ. ಪರಸ್ತ್ರೀ ಅದಳ, ಆಕಿ ಸಂಗಾಟ ನನಗ ಭೋಗ ಕೊಡಂಗಾಗ್ಯದ. ಆಕಿ ಮನ್ಸಕ್ಕೆ ಹೋದ ನನ್ನ ಬಿಡಂದಾಗ ಪತಿವ್ರತ ಧರ್ಮದ ಹೆಣ್ಮಗಳು, ಸಾಯು ಕಾಲಕ್ಕೆ ನಿನಗೆ ಇಂಥದ್ದು ಇಚ್ಛೆ ಆಗ್ಯದೇನೋ ಪತಿದೇವ ಅಂದಕಿನ. ಮಂಡ ಕಾಲಿನ ಗಂಡ ಕುಷ್ಠರೋಗ ಹತ್ತಿ ಮೈಯೆಲ್ಲ ಕಿವ ರಕ್ತ ಬಸಿತಿತ್ತು, ಎದ್ದು ನಡಿಲಾಕ ಬರ್ತಿದ್ದಿಲ್ಲ. ಡೊಳ್ಳೆಡಿಗೆ ಒಳಗೆ ಇಟ್ಟುಕೊಂಡ ತಲೆ ಮ್ಯಾಗ ಹೊತ್ತುಕೊಂಡ ತಗೊಂಡ ನಡೆದಿಳಿದು ಮಂಡ ಕಾಲಿನ ಗಂಡ ಮದರಿ ಗಂಡ ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡಿದ? ಇದು ಸುಮ್ಮ ಕುಂಡ್ರಿಲ್ಲ, ಏನ ತಲೆ ಮ್ಯಾಗ ಇಟ್ಟುಕೊಂಡು ನಡೆದಿಳು. ಒಬ್ಬ ಮಾಂಡವ ಋಷಿ ತಪಾಗೈಲಕತ್ತಿದ ಒಂದು ಗಿಡದ ಒಳಗ. ಸೂರ್ಯದೇವ ಎಲ್ಲಿ ಕಮ್ಮಿ ಅದ ಅನ್ನೋದು ಹೇಳ್ತಾನೆ ಕೇಳಪ್ಪ ನಿನಗ. ಮಾಂಡವ ಋಷಿ ತಪ ಮಾಡ್ಲಾಕತ್ತಿದ್ದ, ಗಿಡದಾಗ ಟೊಂಗ್ಯಾಗ ಮ್ಯಾಲ ಕಾಲ ಹಾಕಿದ್ದ, ತೆಳಗ ತಲೆ ಮಾಡಿಕಿಸಿಂದ ಗಜಾನಿತ ತಪ ಮಾಡ್ತಿದ್ದ. ಇದು ಮಂಡ ಕಾಲಿನ ಗಂಡ ಹೆವಳಂಕಿ ಮುನಿ ಒಟ್ಟ ಗಪ್ಪ ಕೊಂಡ್ರಲಿಲ್ಲ. ತನ್ನ ಕಾಲಲ್ಲಿ ಒದ್ದು ಬಿಟ್ಟ ಮಾಂಡವ ಋಷಿ ನೆತ್ತಿಗೆ. ಋಷಿ ಕೋಪಿಷ್ಟಿದ್ದ, ಎಷ್ಟೋ ವರ್ಷ ತಪಾಗೈಲಕತ್ತೇನಿ, ಎಷ್ಟೋ ವರ್ಷ ತಪಾಗೈಲಕತ್ತೇನಿ, ನನ್ನ ನೆತ್ತಿಗೆ ಒದ್ದ ನನ್ನ ತಪ್ಪ ಯಾವ ಭಂಗ ಮಾಡ್ಯಾನಲ್ಲ. ಸೂರ್ಯ ಉದಿ ಆಗೋದ್ರೊಳಗಾಗಿ ಆ ಮಗನ ಪ್ರಾಣ ಹೋಗ್ಲಿ, ಸಾವು ಬರ್ಲಿ, ಆ ಮಗ ತಿಳಿ ಶ್ರಾಪ ಕೊಟ್ಟ ಬಿಟ್ಟ. ನನ್ನ ತಾಯಿ ಅನಿಲಾದೇವಿ ನಿತ್ಯ ವಿಚಾರ ಮಾಡ್ತಾಳ, ಸಾಯು ಕಾಲಕ್ಕ ನನ್ನ ಗಂಡಗ ಪರಸ್ತ್ರೀಯರ ಮನ್ಸಕ್ ಹೋಗುವಂಗ ಇಚ್ಛೆ ಆಗಿತ್ತು. ಜರ್ಕರ ಇಚ್ಛಾ ಪೂರ್ಣ ಆಗ್ಲಿಕ್ಕ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ. ಇವರೇ ಋಷಿ ಆಡಿದ ಮಾತು ಹುಸಿ ಹೋಗಂಗಿಲ್ಲ. ಇವಂದ್ರೆ ಆಗಬೇಕಾಗೈತಿ. ಸೂರ್ಯ ಉದಿ ಆದ್ರ ನನ್ನ ಗಂಡನ ಪ್ರಾಣ ಹೋಗೋದೈತಿ ಅಂತ ಹೇಳ್ಯಾನಂದ್ರ, ಏ ಸೂರ್ಯದೇವ,
ನನ್ನಲ್ಲಿ ಪತಿವ್ರತ ಅನ್ನುವಂಥದ್ದು ಶ್ರೇಷ್ಠ ಇತ್ತಂದ್ರೆ ನನ್ನಲ್ಲಿ ಭಕ್ತಿ ಅನ್ನುವಂಥದ್ದು ಇತ್ತಂದ್ರೆ ಆಣೆದಿತ್ತು ಸೂರ್ಯದೇವ ಉದಿಯಾಗ್ಲಕ್ಕೆ ಹೋಗಬೇಡ ಒಟ್ಟ ಅಂದೊಳಕಿ ಸೂರ್ಯಾಗ ಯಾವಾಗ ಆಣಿ ಇಟ್ಟಾಳ ನಿನ್ನ ಸೂರ್ಯದೇವ ಹೊತ್ತು ಹೊಂಟ್ರ ಹೊರಗೆ ಬರೋ ತಾಕತ್ತ ನೀಗಲಿಲ್ಲ ಅವ ಅಲ್ಲೇ ಉಳ್ದಾನ ಯಾಕ ಮತ್ ದೊಡ್ಡವ್ರ ಇದ್ರಲ್ಲ ಗಂಡ ಹಾಡೋರು ಹೋಗಿ ಜಕ್ಕೊಂಡು ಬರ್ಬೇಕು ಹೊರಗವನ ಅವನ ಹೇಳ ಬಾಗಪ್ಪಣ 10 ದಿನ ಬಂದಿಲ್ಲ ಹೊರಗತ್ತಾವ 10 ದಿನ ಬಂದಿಲ್ಲತ್ರಿ 10 ದಿನ ಬಂದಿಲ್ಲ ಏನು 3 ದಿವಸ ಬಂದಿಲ್ಲ ಏನು 3 ತಾಸು ಬಂದಿಲ್ಲ ಅವಾಗ ಗೊತ್ತದ ಕೈ ಕೊಟ್ಟು ಹಗ್ಗ ಕಟ್ಸ್ಕೊಳ್ಳೋ ಚಟ ಆಯ್ತು ಹಿಂಗೆ ಹವಾಲ್ದಾರ್ ಸಾಬ್ರಿಗೆ ಗಂಡ ಹಾಡೋರು ಹೊರಗೆ ಬರ್ಲಿಲ್ಲ ಹೊರಗೆ ಬರ್ಗೊಟ್ಟಿಲ್ಲ ತಕ್ಕಿ ಆಕಿ ಯಾಕೆ ಹೊರಗೆ ಬರೋಗೊಟ್ಟಿಲ್ಲಪ್ಪ ಅಂತಂದ್ರ ಆಕಿ ಭಕ್ತಿ ಅಂತದ್ ಇತ್ತು ಹೌದು ಆಕೆಯಲ್ಲಿ ಅಂತ ಧರ್ಮ ಇತ್ತು ನಾನ್ಲೆ ಹೊರಗೆ ಬರೋ ತಾಕತ್ತಾಗಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ 33 ಕೋಟಿ ದೇವಾನ ದೇವತೆಯರ ಬಂದ ಯಾವಾಗ ಆಕಿ ಪಾದಕ್ಕೆ ಶರಣಾದ್ರಲ್ಲ ಅಂಧಕಾರ ದುಂಧಕಾರ ಕತ್ತಲಿ ಕಾಳ ಮರ್ಬಿದತಿವ ಹಕ್ಕಿ ಪಕ್ಷಿ ಯಾವ ಎಲ್ಲ ಹೊಟ್ಟೆ ಹಸದ ಸಾಯ್ಲಕತ್ಯಾವ ತಾಯಿ ಮೊದಲು ನಿನ್ನ ಆಣಿ ತಕ್ವ ನೀ ಆಣಿ ತಕೊಂಡ್ರ ಮಾತ್ರ ಸೂರ್ಯ ಬರ್ತಾನ ಹೊರಗಿರಕ ಬರಂಗಿಲ್ಲ ಅಂದ್ರು ಅವಾಗ ಯಾವ ಕೊಡದಾಗ ನಿಮ್ಮ ಸೂರ್ಯನ ತೋರಿಸ್ತಿದ್ರಿ ನೀವು ಗಂಡ ಹಾಡವ್ರು ಅಲ್ಲೇ ಒಳಗ ಮುಚ್ಕೊಂಡಿದ್ದಾವ ಉದಿನ ಆಗುವಲ್ಲಿ ಅವಾಗ ಯಾವ ಕೊಡದಾಗ ತೋರಿಸ್ತಿದ್ದಿ ಸೂರ್ಯದೇವನ ಸುಮ್ಮಪ್ಪ ನೀವು ಮಾತಾಡ್ತೀರಿ ಹೆಂಗ ಅದ ಮಾತಿನಂಗ ಹೋಗ್ಲಿ ಮಾತುಗಳ ಎಷ್ಟು ಮಾತು ಇನ್ನೊಂದು ಮಾತು ಕೇಳಿರಿ ಅಂತರಂಗದೊಳಗ ಗುಳ್ಳವ ಅಂದ್ರ ಯಾರ ಜೋಕುಮಾರ್ ಅಂದ್ರ ಯಾರ ಅವು ಬಾತಿಗೆ ಬಾರ್ದು ವಸ್ತು ಅಂತ ಮೊದಲ ಹೇಳಿ ಅವು ಬಾತಿಗೆ ಬಾರ್ದು ವಸ್ತು ಅದಾವ ಅಂತರಂಗದೊಳಗ ಸುದ್ದಿ ಕೇಳ್ಯಾರಿ ಏನ್ ಕೇಳದಟ್ಟು ಹೇಳ್ಬೇಕಾಗೈತಿ ಈ ಶರೀರ ಒಳಗ ಜೋಕುಮಾರ ಆದವ್ರ ಯಾರ ಗುಳ್ಳವ ಆದವ್ರ ಯಾರ ಮಾನಗ ಏನ್ ನೋಡಿ ಈಗ ಒಂದು ಬೇಗಳ ಬೈತಾರಿಪ್ಪ ನಿನಗ ಮಾನದು ಐತಿ ಒಯ್ಲು ಮಾನಗೇಡಿ ಮಾನದು ಐತಿಲ್ಲ ತರ ಗೊತ್ತೇನ ಈ ಶರೀರ ನಿನಗಂದಿಲ್ಲಪ್ಪ ಮತ್ತ ನೀ ಮಾನಗೇಡಿ ಅಂದಿವತ್ ಹೇಳಿ ತಿರುಗತಾನೆ ನಿತ್ಯಾನಂದ್ರ ಮುತ್ಯಾನಂತ ಕೊಳಗ ಒಂದ್ ಶಾಲ ಹಾಕೊಂಡ ಮಾನಗೇಡಿ ಅಂತೇಳಿ ಯಾವ್ದಕ್ಕ ಮಾನ ಇಲ್ಲ ನೋಡ ಶರೀರ ಒಳಗ ಮಾನ ಮರ್ಯಾದೆ ಅಂತೇಳಿ 2 ವಸ್ತು ಅದಾವ ಶರೀರ ಒಳಗನ 2 ಅದಾವ ಮಾನ ಮರ್ಯಾದೆ ಮಾನ ಇಲ್ಲದ ಯಾವ್ದೈತ್ ನೋಡು ಅದು ಜೋಕುಮಾರ ಯಾವ್ದಕ್ಕ ಮರ್ಯಾದೆ ಇಲ್ಲ ಅದು ಗುಳ್ಳವ ಮಾನ ಮರ್ಯಾದೆ ಇವು ಶರೀರ ಒಳಗ ಅದಾವ 2 ಇವಕ್ಕೆ ಸಂಬಂಧ ಇಲ್ಲ ಇವ್ ಎದಕ್ಕೂ ಉಪಯೋಗ ಇಲ್ಲ ಇವ್ ಹೆಂಗ ಎದಕ್ಕೂ ಉಪಯೋಗ ಇಲ್ಲ ನೋಡ ಹಂಗ ನೋಡಿ ಇದು ಬೇಕು ಗುಳ್ಳವಂದ ಜೋಕುಮಾರ ಅಂತ ತಗದ ಅದಕ್ಕೆ ಬಾತಕ್ಕೆ ಬಾರದು ವಸ್ತು ಇದಕ್ಕೆ ಮಾನ ಮರ್ಯಾದೆ ಇಲ್ಲದಕ್ಕೂ ಇದಕ್ಕೆ ಇವ್ ಹೆಸರು ಬಂದಾವ ಇನ್ನೊಂದು ಮಾತ್ರಿ ಇದೆಲ್ಲ ಹೇಳ್ಕೊತ ಬಂದ್ರಿ ಭಾಗವತ ಉಳ್ಕಿದ್ ಒಟ್ಟು ಎಲ್ಲ ಮಾತಾಡ್ತಾವ್ ನಿನಗೂ ಜೋಕುಮಾರನ ಸುದ್ದಿನ ಬೇಕಾಗೈತಿ ಏನು ಗೊತ್ತಾಗಿಲ್ರಿ ಅವಂಗ ಹೆಣ್ಮಕ್ಳು ಬಡತಿನ ಸಿಕ್ಕಲ್ಲಿ ಏನೇನಾಗೈತಿ ಯಾರ ಕೈಯಾಗ ದೇವ್ರಿಗೆ ಒಟ್ಟ ಸಾವಿಲ್ಲ ಅಂತ ಹೇಳಿದಿ ಮತ್ ಜೋಕುಮಾರ್ಗ ದೇವ್ರತ್ತಾರೋ ಏನ ದೇವ್ವತ್ತಾರೋ ಮತ್ತ ಮಂದಿ ಕೈಯಾಗ ಬಡಸ್ಕೊಂಡ್ಯಾಕ ಸಾಯ್ತೈತಿ ವರ್ಷಕ್ಕೊಮ್ಮಿದ ಅದು ಸಾಯಿ ದೇವ್ರೈತಿ ಕಾಚರಕ ಕಂಪನಿ ರೀ ಅಲ್ಲದ ಕೆಲಸ ಮಾಡಿದಂದ್ರ ಬಡಸ್ಕೊಂಡ ಸಾಯ್ದೈತಿ ಭೂಮಿ ತಲೆ ಮ್ಯಾಗ ದೇವ್ರ ಬೇರೆ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚಿರ್ತಾನ ನೋಡ ಅವ ಮಾತ್ರ 4 ದಿವಸ ಭೂಮಿ ತಲೆ ಮ್ಯಾಗ ಬದುಕತಾನ ಕೈಲೆ ಬಾಯಿಲೆ ಯಾವ ಕಚ್ಚಿ ಪಿಚ್ಚಿ ಇರ್ತಾನಲ್ಲ ಹತ್ತುಟ್ಲೆನ ಹೋಗ್ತಾನ ನಡ್ವರ್ಕನ ಕಚ್ಚಿಲೆ ಪಚ್ಚಿರೋದ ಬೇರೆ ಕಚ್ಚಿ ಪಿಚ್ಚಿ ಇರೋದ ಬೇರೆ ಎರಡು ಅಲ್ಲೇ ಐತಿ ಕಚ್ಚಿ ಪಿಚ್ಚಿನ ಬೇರೆ ಕಚ್ಚಿಲೆ ಪಚ್ಚಿರೋದನ ಬೇರೆ ಇವ್ರದ್ ಹಂಗಿಲ್ರಿ ದಗದ ಇವ್ರ ಕಂಟಿ ಮ್ಯಾಗ ಒಂದು ಸೀರೆ ಬಿದ್ದಿತ್ತಂದ್ರ ಕಚ್ಚಿಡಿಲ್ಲ ಅದುವರಿ ಸೀರೆ ಹೆಂಗಸರು ನೋಡೋದು ಬೇಡ ಬರೇ ಕಂಟಿ ಮ್ಯಾಗ ಒಂದು ಕೆಂಪು ಸೀರೆ ಬಿದ್ದಿತ್ತಂದ್ರ ಕಚ್ಚಿಡಿಲ್ಲ ಅದುವ ಇವ್ರು 4 ಮಂದಿ ನೀವೇನ್ರಿ ತಿಳ್ಕೊಂಡ್ರಿ ಮತ್ತೆ ಕುಸ್ತಿ ಅವಂಗೈತಿ